ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಭುಜಗೋತ್ತಮಾಯ ನಮಃ. ಓಂ ಮುಹೇನ ಮಿಥೋ ಜನೋಭೂತ್ ಸುಮಂತು ನಾಮಾ ಚುಮುರಿಂ ಧುನಿಂ ಚ ವೃಣಕ್ ಪಿಪ್ರುಂ ಶಂಬರಂ ಶುಷ್ಣಮಿಂದ್ರಃ ಪುರಾಂ ಚೌತ್ನಾಯ ಶಯಥಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 457ನೇಯ ಈ ಭಾಗದಲ್ಲಿ 198ನೇಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಭುಜಗೋತ್ತಮ ಅನ್ನೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇದಿಷ್ಟನ್ನು ನಾವೀಗ ಅವಲೋಕಿಸಬೇಕಾಗಿದೆ. ಮೊದಲು ಈ ಮಂತ್ರಕ್ಕೆ, ಈ ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ಸುಪರ್ಣ ಅನ್ನುವ ಹಿಂದಿನ ಮಾತಿನಿಂದ ಎಲ್ಲ ಪಕ್ಷಿಗಳಲ್ಲಿ ವಿಶೇಷತಃ ಪಕ್ಷಿರಾಜನಾದ ಗರುಡನಲ್ಲಿ ಭಗವಂತ ಇರುವವನಾದ್ರಿಂದ ಆತನನ್ನು ಸುಪರ್ಣ ಅಂತ ಹೇಳಿದರು ಅನ್ನೋದನ್ನು ನೋಡಿದ್ವಿ. ಭುಜಗಗಳು ಅಂದರೆ ಸರ್ಪಗಳು. ಆ ಸರ್ಪಗಳಿಗೆ ಉತ್ತಮ ಅಂದರೆ ಶೇಷ. ಆ ಶೇಷನಲ್ಲಿ ಈತ ಅಂತರ್ಯಾಮಿಯಾಗಿರುವುದರಿಂದ ಈತನಿಗೆ ಭುಜಗೋತ್ತಮ ಅಂತ ಹೆಸರು. ಇದು ಇನ್ನೊಂದರ್ಥ. ಭುಜಗರು ಅಂದ್ರೆ ವಕ್ರವಾಗಿ ಸಂಚಾರ ಮಾಡುವಂಥ ದೈತ್ಯರು. ಆ ದೈತ್ಯರಿಗೆಲ್ಲ ಇವನು ಶಾಸ್ತಿ ಮಾಡಿದವನು, ತಕ್ಕದಾದಂಥ ಶಾಸ್ತಿ ಮಾಡಿದವನು, ಅವರ ಮದವನ್ನು ಇಳಿಸಿದವನು ಅಂತ ಮತ್ತೊಂದರ್ಥ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅನ್ನುವಂಥ 5 ತಮಸ್ಸಿನ ಪ್ರಭೇದಗಳು, ಅವಿದ್ಯೆಯ ಪ್ರಭೇದಗಳು. ಅವುಗಳನ್ನ ಮತ್ತು ಅವುಗಳ ಅಭಿಮಾನಿಗಳಾದ ದೈತ್ಯರನ್ನ ಈತ ಸದೆ ಬಡದವನು. ಅದಕ್ಕಾಗಿ ಈತನನ್ನ ಭುಜಗೋತ್ತಮ ಅಂತ ಹೇಳಬೇಕು. ಅದು ಒಂದು ಪ್ರಧಾನವಾದ ಅರ್ಥ ನಮಗೆ ಕಾಣುವಂಥದ್ದು. ಮುಕ್ತಿಗೆ ಹೋಗಿ ಅಲ್ಲಿ ಎಲ್ಲ ರೀತಿಯಾದಂತಹ ಭೋಗಗಳನ್ನು ಅನುಭವಿಸುವ ಮುಕ್ತರಾದ ಜೀವರೇನಿದ್ದಾರೆ ಅವರಿಗೂ ಈತ ಉತ್ತಮ ಅಂತ ಮತ್ತೊಂದರ್ಥ. ಭುಜಗ ಅಂದ್ರೆ ಧನಾದಿ ಸಂಪತ್ತು. ಆ ಸಂಪತ್ತಿನಿಂದ ನಾವು ಭೋಗ ಪದಾರ್ಥಗಳನ್ನ ಸಂಪಾದಿಸುವುದು. ಅಂಥ ಒಂದು ಸಂಪತ್ತು, ಐಶ್ವರ್ಯ, ಅದು ಭಗವಂತನಲ್ಲೇ ಅತ್ಯುತ್ಕೃಷ್ಟ ಆಗಿದೆ. ಮತ್ತೆ ಆ ಸಂಪತ್ತಲ್ಲದೆ ಭುಜಬಲ, ಬಾಹುಬಲ, ಇದು ಕೂಡ ಪರಮಾತ್ಮನಲ್ಲೇ ಸರ್ವೋತ್ಕೃಷ್ಟ ಆಗಿದೆ. ಈ 2 ಕಾರಣದಿಂದ ಆತ ಭುಜಗೋತ್ತಮ ಅಂತ ಈಗ ಅರ್ಥ ಮಾಡಬಹುದು. ಇದಿಷ್ಟು ಭುಜಗೋತ್ತಮ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ನಾವು ನೋಡಿದಂಥ ಅರ್ಥ. ಇನ್ನು ಈ ಶಬ್ದಕ್ಕೆ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲ ಋಗ್ವೇದದಲ್ಲಿ ಇದು 8ನೇ ಮಂತ್ರ, ಆ ನಡೆದಿರುವ ಅನುವಾಕದ್ದು. ಆ 8ನೇ ಅನುವಾಕದಲ್ಲಿ ಸಯೋನ ಅಂತ ಮೊದಲನೇ 3 ಅಕ್ಷರಗಳು ಅವು ಹಿಂದಿನ ಸುಪರ್ಣ ಅನ್ನುವ ನಾಮಕ್ಕೆ ಸೇರಿ ಹೋಗಿವೆ. ಮತ್ತೆ ನೂಚಿತ್ ಅಂತ ಕೊನೆಯ 3 ಅಕ್ಷರಗಳು ಮುಂದೆ ಹಿರಣ್ಯನಾಭ ಅಂತೇನು ಮುಂದಿನ ಮಂತ್ರ ಬರ್ತದೆ ಅದಕ್ಕೆ ಸಂಬಂಧಪಟ್ಟ ಬೃಹತಿಗೆ ಸೇರಿ ಹೋಗಿವೆ. ಇದರ ನಡುವೆ ಉಳಿದಿರುವಂತಹ ಮುಹೇನ ಮಿಥು ಜನೋ ಅಲ್ಲಿಂದ ಪ್ರಾರಂಭ ಆಗಿ ಶಯಥಾಯ ಅಲ್ಲಿವರೆಗೆ 8ನೇ ಮಂತ್ರದಿಂದಲೇ ಇವಿಷ್ಟು ಶಬ್ದಗಳು ಕೂಡ, ಇವಿಷ್ಟು ವಾಕ್ಯ ಖಂಡಗಳು ಕೂಡ ನಮಗೆ ದೊರೀತವೆ. ಹಾಗೆ ಈ ಬೃಹತಿ ಮಂತ್ರ ಸಂಪಾದಿತ ಆಗಿದೆ. ಮೂಲ ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ಸಾಯಣಾಚಾರ್ಯರು ಹೇಳುವಂತೆ ಇಂದ್ರ ಯಾವತ್ತೂ ಈ ಯುದ್ಧದಲ್ಲಿ ಮೋಹ ಹೊಂದುವನಲ್ಲ. ಮುಹೆ ಅಂತಿದೆ, ನ ಮುಮುಹೆ ಅಂತ ಅರ್ಥ. ಯಾವತ್ತೂ ಮೋಹ ಹೊಂದುವನಲ್ಲ ಮತ್ತು ವ್ಯರ್ಥವಾಗಿ
ಏನನ್ನಾದರೂ ಸೃಷ್ಟಿಸಿ ಮಾಡುವವನು ಕೂಡ ಅಲ್ಲ. ಅವನಿಗೆ ಸುಮಂತು ಅಂತ ಹೆಸರಿದೆ. ಸುಮಂತು ಅಂದರೆ ಪ್ರಜ್ಞಾನ, ಶ್ರೇಷ್ಠವಾದ ಜ್ಞಾನ. ಆ ಜ್ಞಾನ ಸ್ವರೂಪ ಅವನು ಅಂತ ಅದರ ಅರ್ಥ. ಪ್ರಖ್ಯಾತವಾದ ಹೆಸರುಳ್ಳವನು ಅಂತ ಸಾಯಣಾಚಾರ್ಯ ಅರ್ಥ ಬರೆದಿರೋದು ಪ್ರಖ್ಯಾತ ನಾಮ ಇತ್ಯರ್ಥ ಅಂತ. ಪ್ರಜ್ಞಾನ ನಾಮ ಅನ್ನುವಲ್ಲಿ ಏನಾದರೂ ಪ್ರಜ್ಞಾತ ನಾಮ ಅಂತ ಪ್ರಿಂಟ್ ಇತ್ತೇನೋ ಅಂತ ನನಗೆ ಸಂಶಯ ಇದೆ. ಪ್ರಜ್ಞಾತ ಎಲ್ಲರಿಂದ ತಿಳಿಯಲ್ಪಟ್ಟಂಥ ನಾಮವುಳ್ಳವನು ಅಂತ. ಅಂಥವನು ಪುರಾಂ ಅಂದರೆ ಶತ್ರುಗಳಿಗೆ ಸಂಬಂಧಪಟ್ಟ ನಗರಗಳು. ಆ ನಗರಗಳನ್ನೆಲ್ಲ ನಾಶ ಮಾಡಿ ಶತ್ರುಗಳನ್ನು ಕೊಂದು ಹಾಕುವುದಕ್ಕಾಗಿ ಸಕಲರು ಯಾವತ್ತೂ ಕೂಡ ಕಾರ್ಯಸಿದ್ಧನಾಗಿರ್ತಾನೆ. ಚುಮುರಿ ಧುನಿ ಅನ್ನುವಂಥ ಇಬ್ಬರು ರಾಕ್ಷಸರು, ಪಿಪ್ರು, ಶಂಬರ ಮತ್ತು ಶುಷ್ಣ ಅಂತ ಕೂಡ 3 ಜನ ರಾಕ್ಷಸರು. ಇವರೆಲ್ಲರನ್ನೂ ಅವನು ಸದೆ ಬಡಿತಾನೆ ಅಂತ ಇದು ಸಾಯಣಾಚಾರ್ಯ ಹೇಳುವಂಥ ಅರ್ಥ. ಚುಮುರಿ ಧುನಿ ಈ ರಾಕ್ಷಸರೆಲ್ಲ ಎಲ್ಲಿ ಯಾವ ಪುರಾಣದಲ್ಲಿ ಬರ್ತಿದ್ದಾರೆ ಅಂತ ಅನ್ನೋದನ್ನ ಸಾಯಣಾಚಾರ್ಯರು ಹೇಳಲಿಲ್ಲ. ಹಾಗೆ ಅರ್ಥವನ್ನು ಹೇಳಿದಂಥ ರಘುನಾಥ ಸ್ವಾಮಿಗಳು ಕೂಡ ಅದನ್ನ ಹೇಳಿಲ್ಲ. ರಘುನಾಥ ಸ್ವಾಮಿಗಳಿಗೂ ಸಾಯಣಾಚಾರ್ಯರಿಗೂ ವ್ಯತ್ಯಾಸ. ಸಾಯಣಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿದ್ದಾರೆ. ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಮಾಡಿದ್ದಾರೆ. ಆದರೆ ಅವರಿಬ್ಬರ ಅರ್ಥದ ಜಾಡು ಒಂದೇ ರೀತಿಯಾಗಿರ್ತದೆ ಅವತ್ತು ಕೂಡ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಸಾಯಣಾಚಾರ್ಯರ ವ್ಯಾಖ್ಯಾನದ ಸಾದೃಶ್ಯ ಕಾಣುತ್ತದೆ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಈಗ ಭಗವಂತಾಚಾರ್ಯ ಹೇಳುವಂತಹ ಅರ್ಥಗಳನ್ನ ನೋಡೋಣ. ಈ ಭಗವಂತ ನಾರಾಯಣ ಯಾವತ್ತೂ ಮೋಹ ಹೊಂದುವವನಲ್ಲ. ಇವನೆಂದು ಯಾವುದೇ ಮಿಥ್ಯಾ ಪದಾರ್ಥಕ್ಕೆ, ಸುಳ್ಳು ಪದಾರ್ಥಕ್ಕೆ ಜನಕನೂ ಕೂಡ ಅಲ್ಲ. ಹೊರತು ಸತ್ಯವಾದ ಜಗತ್ತನ್ನೇ ಸೃಷ್ಟಿಸಿದವನು. ಅವನಿಗೆ ಸುಮಂತು ಅಂತ ಹೆಸರು. ಸುಮಂತು, ಮಂತು ಅಂದ್ರೆ ಬುದ್ಧಿ, ಸು ಅಂದ್ರೆ ಶ್ರೇಷ್ಠವಾದ ಬುದ್ಧಿ ಉಳ್ಳವನು ಅಂತ ಅರ್ಥ. ಅಥವಾ ಮ ಅಂದ್ರೆ ಬುದ್ಧಿ, ಸು ಅಂದ್ರೆ ಶ್ರೇಷ್ಠವಾದ್ದು. ಶ್ರೇಷ್ಠವಾದ ಬುದ್ಧಿ ಉಳ್ಳವನೇ ಸುಮ ಅಂದ್ರೆ ಜ್ಞಾನಿ. ಸುಮ ಅಂತ ಇಟ್ಕೊಂಡ್ರೆ ಅದು ಸ್ತ್ರೀಯರಿಗಾಗ್ತದೆ. ಸುಮಹ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅಕಾರಾಂತವಾಗಿ ಅದು ಜ್ಞಾನಿಯನ್ನು ಸಾಮಾನ್ಯವಾಗಿ ಹೇಳ್ತದೆ. ಹಾಗಾಗಿ ಸುಮಾ ಅಂತೆಲ್ಲಾದ್ರೂ ಶಬ್ದ ಬಂದರೂ ಸುಮಹ ಅಂತ ಅಕಾರಾಂತವಾಗಿ ಹೇಳಿದ್ರು ಅವೆರಡೂ ಕೂಡ ಶ್ರೇಷ್ಠವಾದ ಜ್ಞಾನವುಳ್ಳವನು ಅನ್ನೋ ಅರ್ಥವನ್ನೇ ಹೇಳ್ತದೆ. ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇಷ್ಟು ವ್ಯತ್ಯಾಸ ಆಗ್ತದೆ ಅಷ್ಟೆ. ಅದರಿಂದ ಗಂಡಸರಿಗೂ ಕೂಡ ಸುಮ ಅಂತ ಹೀಗೆ ಹೆಸರಿಡ್ಲಿಕ್ಕೆ ತೊಂದರೆ ಇಲ್ಲ. ಇಟ್ಕೊಳ್ಳುವವರಿಗೆ ಮತ್ತೆ ಆ ಹೆಸರನ್ನು ಕೇಳುವವರಿಗೆ ಅದು ಅಭ್ಯಸ್ತ ಆಗಬೇಕಷ್ಟೆ. ಅಂತಹ ಶ್ರೇಷ್ಠವಾದ ಜ್ಞಾನವುಳ್ಳ ಭಕ್ತನನ್ನ ಈತ ಸಿದ್ಧ ಮಾಡ್ತಾನೆ ಭಗವಂತ ತನ್ನ ಅನುಗ್ರಹದಿಂದ. ಅವನಿಗೆ ಅನುಗ್ರಹ ಮಾಡಿ ಅವನಿಗೆ ಶ್ರೇಷ್ಠವಾದ ಜ್ಞಾನ ಬರುವಂತೆ ಮಾಡ್ತಾನೆ ಅಂತ ಅದರ ಇನ್ನೊಂದು ವ್ಯಾಖ್ಯಾನ. ಇದೆಲ್ಲ ಭಗವಂತಾಚಾರ್ಯರ ವ್ಯಾಖ್ಯಾನ. ಆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ಭುಜಗೋತ್ತಮ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆನೇ ಇದೆ. ರಾಯಾಸ ವೀರ್ಯೇಣ ನೃತಮಃ ಸಮೋಕ ಸಯೋನ ಮುಹೇ ನ ಮಿಥೂಜನೋ ಅಭೂತ್ ಸುಮಂತು ನಾಮ ಚುಮುರಿಂ ಧುನಿಂಚ ವೃಣಕ್ ಅಂತಿಷ್ಟಿದೆ. ಮೂಲ ಋಗ್ವೇದದ ಮಂತ್ರವೇ. ಆ ಋಗ್ವೇದದ ಮಂತ್ರವನ್ನ ಈ ಬೃಹತಿ ಮಂತ್ರವಾಗಿ ಅವರು ಸಂಪಾದನೆ ಮಾಡಿರುವುದು ಮಾತ್ರ ಬೇರೆ ರೀತಿಯಾಗಿದೆ. ರಘುನಾಥ ತೀರ್ಥರು ಅನುಸರಿಸಿರುವ ಸಂಪಾದನಾ ಕ್ರಮ ಮತ್ತು ಭಗವಂತಾಚಾರ್ಯರು ಅನುಸರಿಸಿರುವ ಸಂಪಾದನಾ ಕ್ರಮ ಹೀಗೆ ಬೇರೆ ಬೇರೆ ರೀತಿಯಾಗಿದೆ. ಆದರೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೇನು ಅರ್ಥ ಬರೋದಿಲ್ಲ. ಭಗವಂತಾಚಾರ್ಯರು ಅವರು ಬರೆದಿರುವುದು ಮೂಲ ಋಗ್ವೇದದ ಅರ್ಥ ಮಂತ್ರಕ್ಕೆ. ಆ ಮೂಲ ಋಗ್ವೇದದ ಮಂತ್ರಕ್ಕೆ ಅವರೇನು ಅರ್ಥ ಬರೆದಿದ್ದಾರೆ ಅದನ್ನೇ ಅನುಸರಿಸಿ ಅವರ ಸಂಪಾದನೆಯಲ್ಲಿ ಕಂಡುಬರುವ ಬೃಹತಿ ಮಂತ್ರಕ್ಕೂ ಅರ್ಥವನ್ನು ನಾವೇ ಊಹೆ ಮಾಡಬೇಕಷ್ಟೆ. ಅದು ಕೆಲವು ಸರಿ ಸುಲಭ ಆಗ್ತದೆ, ಕೆಲವು ಸರಿ ಸಾಧ್ಯ ಆಗೋದಿಲ್ಲ. ಧನಕನಕಾದಿ ಸಂಪತ್ತಿನ ಐಶ್ವರ್ಯದಿಂದ, ಭುಜಗ ಅಂದ್ರೆ ಧನಕನಕಾದಿ ಸಂಪತ್ತು ಅಥವಾ ಭುಜಗಳಲ್ಲಿರುವಂತಹ ಬಲ, ಇವೆರಡೂ ಕಾರಣದಿಂದ ಸರ್ವರನ್ನೂ ಮೀರಿಸಿ ನಿಂತವನು ಈ ಭಗವಂತ ಭುಜಗೋತ್ತಮ ಅನ್ನೋ ಅರ್ಥವನ್ನು ಹೇಳಿದವರು ಅವರೇ. ಮುಂದೆ ನಾನು ಹೇಳುವ ಅರ್ಥವೂ ಕೂಡ
ಅವರ ಅರ್ಥವನ್ನೇ ಹೆಚ್ಚು ಅನುಸರಿಸ್ತದೆ. ಅದನ್ನು ಮುಂದೆ ನಾವು ನೋಡ್ತೇವೆ. ಪುರಾಮ್ ಅಂದ್ರೆ ಪುರಗಳು, ಪಟ್ಟಣಗಳು ಅಂತ ಅರ್ಥ. ಪಟ್ಟಣ ಅನ್ನೋ ಅರ್ಥವನ್ನು ನೇರವಾಗಿ ಇಟ್ಕೊಂಡಿಲ್ಲ ಭಗವಂತಾಚಾರ್ಯರು. ಪಟ್ಟಣದಲ್ಲಿರುವ ದೇಹಿಗಳು, ಜೀವರು ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಅವರಿಗೆ ಚೌತ್ನ ಅಂದ್ರೆ ಬಲವನ್ನು ಕೊಡ್ಲಿಕ್ಕಾಗಿ ಅಂತ ಅರ್ಥ. ಚೌತ್ನ ಅನ್ನೋ ಶಬ್ದಕ್ಕೆ ನಾಶ ಮಾಡುವುದು, ಅವರನ್ನು ಬೀಳಿಸುವುದು ಅಂತ ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳಿದ್ರೆ, ಇವರು ಅದನ್ನ ಬೀಳಿಸುವುದು, ಇವರು ಅದನ್ನ ಭಗವಂತಾಚಾರ್ಯರು ಬಲ ಅನ್ನೋ ಅರ್ಥವನ್ನು ಹೇಳ್ತಾರೆ. ಸಾತ್ವಿಕ ಜನರಿಗೆ, ಸಾತ್ವಿಕ ಜೀವರಿಗೆ ಮೋಕ್ಷವನ್ನು ಕೊಡ್ಲಿಕ್ಕಾಗಿ ಅಂತ ಅರ್ಥ. ಅಥವಾ ಈ ನಮ್ಮ ಲಿಂಗದೇಹ, ಆ ಲಿಂಗದೇಹವನ್ನ ಚೌತ್ನಾಯ ಬೀಳಿಸಲಿಕ್ಕಾಗಿ, ಲಿಂಗದೇಹದಲ್ಲಿ ಬದ್ಧನಾಗಿದ್ದಾನೆ ಜೀವ, ನಮಗಿದೆಲ್ಲ ಗೊತ್ತಿದೆ. ಲಿಂಗದೇಹದಲ್ಲಿ ಬದ್ಧನಾದ ಜೀವನನ್ನ ಪಾರು ಮಾಡಬೇಕಾಗಿದೆ. ಹೊರಗಿನ ಲಿಂಗದೇಹವನ್ನು ಕಿತ್ತು ಹಾಕಿಬಿಟ್ರೆ ಆ ಜೀವ ಸುರಕ್ಷಿತನಾಗ್ತಾನೆ. ಅದಕ್ಕಾಗಿ ಈ ಭಗವಂತ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಅವರು ಲಿಂಗದೇಹವನ್ನು ಕಳ್ಕೊಂಡ ಮೇಲೆ ಜೀವರು ಮತ್ತೆಂದೂ ಮಲಗಬಾರದು, ಅರ್ಥಾತ್ ಸಂಸಾರಕ್ಕೆ ಬರಬಾರದು. ಸಂಸಾರಕ್ಕೆ ಅವರು ಮತ್ತೆಂದೂ ಬರದಂತೆ ಅವರನ್ನ ಮೇಲೆ ಕಳಿಸ್ಬೇಕು. ಆ ಜೀವರಿಗೆ ಅಜ್ಞಾನ, ತಮಸ್ಸು, ಮಹಾಮೋಹ, ಮೋಹ, ತಾಮಿಸ್ರ, ಅಂತತಾಮಿಸ್ರ ಅನ್ನುವಂತಹ ರೋಗಗಳು ಹೋಗಬೇಕು. ಈಗ ಹೋದಾಗ ಅವರು ಮುಕ್ತರಾಗ್ತಾರೆ. ಇದು ಅವರ ತಾತ್ಪರ್ಯ ಭಗವಂತಾಚಾರ್ಯರು. ಅದನ್ನೇ ನಾನು ಮುಂದೆ ಅನುಸರಿಸ್ತೀನಿ. ಅದನ್ನ ಈ ಸದ್ಯದಲ್ಲೇ ನೋಡೋರಿದ್ದೀವಿ. ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಂತೆ ಭಗವಂತನಿಗೆ ಯಾವತ್ತೂ ಕೂಡ ಮಿಥ್ಯಾಜ್ಞಾನ ಇಲ್ಲ. ಅವನು ಯಾವತ್ತೂ ಸತ್ಯಭೂತವಾದಂತಹ ಜ್ಞಾನ ಇದ್ದವನೇ. ಆದ್ರಿಂದ ಸತ್ಯವಾದ ಸೃಷ್ಟಿಯನ್ನೇ ಅವನು ಮಾಡ್ತಾನೆ ಹೊರತು ಮಿಥ್ಯಾ ಸೃಷ್ಟಿಯನ್ನು ಅವನು ಮಾಡೋದಿಲ್ಲ. ಸುಮಂತು ನಾಮ ಅಂದ್ರೆ ಪ್ರಜ್ಞಾತ ನಾಮ, ಇದನ್ನು ಗಮನಿಸ್ಬೇಕು. ಸುಮಂತು ಅಂದ್ರೆ ಪ್ರಜ್ಞಾತ, ಎಲ್ಲರಿಗೂ ತಿಳಿಯಲ್ಪಟ್ಟದ್ದು, ವೆಲ್ ನೋನ್ ಅಂತ ಅರ್ಥ. ಪ್ರಖ್ಯಾತ ನಾಮ. ಭಗವಂತಾಚಾರ್ಯ ಈ ರಘುನಾಥ ಸ್ವಾಮಿಗಳ ಟಿಪ್ಪಣಿ ಸಾಯಣಾಚಾರ್ಯರ ಸಾದೃಶ್ಯವನ್ನು, ಹೋಲಿಕೆಯನ್ನ ಹೊಂದಿದೆ ಅಂತ ನಾನು ಹೇಳಿದ್ನಲ್ಲ. ಇಲ್ಲಿ ಪ್ರಜ್ಞಾತ ನಾಮ ಅಂತಿದೆ. ಪ್ರಜ್ಞಾತ ಅಂದ್ರೆ ಎಲ್ಲರಿಂದ ತಿಳಿಯಲ್ಪಟ್ಟದ್ದು. ಪ್ರಜ್ಞಾನ ನಾಮ ಅಂತ ಸಾಯಣಾಚಾರ್ಯ ವ್ಯಾಖ್ಯಾನದಲ್ಲಿ ಇತ್ತು. ಪ್ರಜ್ಞಾನ ಅಂತ ಅನ್ನೋದು ಯಾಕೋ ಅಷ್ಟು ಹೊಂದೋದಿಲ್ಲ. ಅದು ಪ್ರಜ್ಞಾನ ಅಂದ್ರೆ ತಿಳುವಳಿಕೆ ಅಂತ ಅರ್ಥ. ಪ್ರಜ್ಞಾತ ಅನ್ನುವ ಶಬ್ದವನ್ನ, ತಿಳಿಯಲ್ಪಟ್ಟದ್ದು ಅನ್ನೋ ಶಬ್ದವನ್ನ ರಘುನಾಥ ಸ್ವಾಮಿಗಳು ಉಪಯೋಗ ಮಾಡಿದ್ದನ್ನು ನೋಡಿದರೆ ಸಾಯಣಾಚಾರ್ಯ ವ್ಯಾಖ್ಯಾನದಲ್ಲೂ ಹಾಗೆ ಇದ್ದಿರಬೇಕು. ಅದೇನೋ ತಪ್ಪಿನಿಂದಾಗಿ ಪ್ರಜ್ಞಾನ ನಾಮ ಅಂತ ಆಗಿದೆ. ಆದ್ರೆ ಅರ್ಥಬಲವನ್ನು ಬರೆಯುವಾಗ ಮತ್ತೆ ಅವರು ಪ್ರಖ್ಯಾತ ಅಂತ ತಪ್ರತ್ಯಯ ಅಂತ ಶಬ್ದವನ್ನು ಉಪಯೋಗ ಮಾಡ್ತಾರೆ. ಆದ್ರಿಂದ ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಆ ಸಂಪಾದನೆಯ ದೋಷ, ಪ್ರಜ್ಞಾನ ನಾಮ ಅಂತನ್ನುವುದು ಹಾಗೆ ಅಂತ ಕಾಣಿಸ್ತದೆ. ಶತ್ರುಗಳ ನಗರಗಳನ್ನ ಇವನು ನಾಶ ಮಾಡಬೇಕಾಗಿದೆ ಈ ಇಂದ್ರ. ಮತ್ತೆ ಚುಮುರಿ, ಧುನಿ ಅನ್ನುವಂಥ ಇಬ್ಬರು ರಾಕ್ಷಸರು, ಹಾಗೆ ಪಿಪ್ರು, ಶಂಬರ, ಶುಷ್ಣ ಅಂತ ಅನ್ನುವಂಥ ರಾಕ್ಷಸರು, ಇವರೆಲ್ಲರನ್ನೂ ಅವನು ಸದೆ ಬಡಿತಾನೆ. ಇದು ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ. ಈ ಭುಜ ಧಾತು ಇದೆಯಲ್ಲ, ಅದು ಭುಜ ಪರಿಪಾಲನಾ ಅಭ್ಯವಹಾರಯೋಹ, ರಾಜ್ಯವನ್ನು ಆಳುವುದು ಮತ್ತೆ ಭೋಗ ಮಾಡುವುದು ಅಂತ ಎರಡು ಅರ್ಥ. ಈ ಅರ್ಥಗಳನ್ನು ಹೇಳ್ತದೆ. ಭುಜೋ ಕೌಟಿಲ್ಯ ಅಂತ ಮತ್ತೊಂದು ಧಾತು ಇದೆ, ಅದು ವಕ್ರ ಅನ್ನೋ ಅರ್ಥವನ್ನು ಹೇಳ್ತದೆ. ಈಗ ರಘುನಾಥ ಸ್ವಾಮಿಗಳು ತಗೊಂಡಿರುವ ಧಾತು ಭುಜ ಪರಿಪಾಲನ ಅಭ್ಯವಹಾರಯೋ ಅನ್ನುವಲ್ಲಿ ಅಭ್ಯವಹಾರ ಅಂದ್ರೆ ಭೋಗ ಅಂತ ಅರ್ಥ, ಅನುಭವಿಸುವುದು ಅಂತ ಅರ್ಥ. ಹಾಗಾದ್ರೆ ಭುಜ ಅನ್ನೋ ಶಬ್ದಕ್ಕೆ ಭೋಗ, ಅನುಭವಿಸುವಿಕೆ ಅಂತ ಅರ್ಥ. ಭುಜಗರು ಅಂದ್ರೆ ಅಭ್ಯವಹಾರವನ್ನ ಮಾಡುವಂಥವ್ರು. ಅರ್ಥಾತ್ ಯಾವತ್ತು ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳನ್ನ ಅವು ಎಲ್ಲಿ ಹೋಗ್ತಾವ ಅಲ್ಲಿ ಹೋಗ್ಲಿಕ್ಕೆ ಬಿಟ್ಟು ನಾನಾ ಥರದ ಸುಖ ಭೋಗಗಳನ್ನ ಅನುಭವಿಸುವವರು ಅವರೇ ಈ ಚುಮುರಿ, ಧುನಿ, ಶಂಬರ, ಪಿಪ್ರು ಮತ್ತೆ ಶುಷ್ಣ ಅನ್ನುವರು.
ಈ ರಾಕ್ಷಸರಿಗೆ ಉತ್ಕೃಷ್ಟವಾದ ತಮಸ್ಸನ್ನು, ಭುಜಗ ಅಂದರೆ ಈ ರಾಕ್ಷಸರು ಭೋಗದಲ್ಲಿ ಆಸಕ್ತರಾದವರು, ಅವರಿಗೆ ಉತ್ಕೃಷ್ಟವಾದ ತಮಃ ದುರ್ಗತಿಯನ್ನ ಕೊಡುವವನು. ಅದರಿಂದ ಈತನನ್ನು ಭುಜಗೋತ್ತಮ ಅಂತ ಹೇಳಬೇಕು. ಸರ್ಪಗಳಲ್ಲಿ ಉತ್ತಮನಾದ ಶೇಷನಲ್ಲಿದ್ದಾನೆ ಅನ್ನುವ ಅರ್ಥವನ್ನ ಇಲ್ಲಿ ತಗೊಂಡೇ ಇಲ್ಲ ರಘುನಾಥ ತೀರ್ಥರು. ಭುಜಗರಾದ ಭೋಗದಲ್ಲಿ ಆಸಕ್ತರಾದ ರಾಕ್ಷಸರಿಗೆ ದುರ್ಗತಿಯನ್ನು ಕೊಡುವವನು ಅನ್ನೋ ಅರ್ಥವನ್ನು ತಗೊಂಡಿದ್ದಾರೆ. ಇದು ಭುಜಗೋತ್ತಮ ಅನ್ನೋ ಶಬ್ದಕ್ಕೂ ಮತ್ತು ಆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ. ಇದಿಷ್ಟು ರಘುನಾಥ ತೀರ್ಥರು ಹೇಳಿದ ಅರ್ಥ ಆಯ್ತು. ಇನ್ನು ಮುಂದೆ ಇದಕ್ಕೆ ನಾನು ಮಾಡಿಕೊಂಡಿರುವ ಅನ್ವಯ ಅರ್ಥವನ್ನು ಓದ್ತೇನೆ. ಇಲ್ಲಿ ನಾನು ಬೇರೆ ಅರ್ಥವನ್ನೇನು ಮಾಡಿಲ್ಲ. ಸ್ವಲ್ಪ ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹೇಳಿದ ಅರ್ಥವನ್ನು ಇಟ್ಕೊಂಡು ಬಹುತೇಕ ಅರ್ಥಗಳನ್ನ, ಹೆಚ್ಚಿನ ಅರ್ಥಗಳನ್ನ ಚಿಕ್ಕೋಡಿ ಭಗವಂತಾಚಾರ್ಯರು ಇಟ್ಕೊಂಡು ಹೇಳಿರುವ ಅರ್ಥಗಳನ್ನ ತಗೊಂಡಿದ್ದೇನೆ. ಆದ್ರೆ ಈ ಮಂತ್ರದಲ್ಲಿ ಚುಮುರಿ, ಧುನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅನ್ನೋ ಶಬ್ದಕ್ಕೆ ಅರ್ಥ ಮಾಡುವಾಗ ಬಹಳ ಶ್ರಮ ಆಯಿತು. ಭಗವಂತಾಚಾರ್ಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ, ಅದೇ ಮಾರ್ಗದಲ್ಲೇ ಮಾಡಿದ್ದೇನೆ. ಆದರೂ ಕೂಡ ಅವ್ರು ಹೇಳುವ ಅರ್ಥವನ್ನೇ ಆ ಶಬ್ದದಿಂದ ತಗೊಳ್ಬೇಕಾದ್ರೆ ಆ ತಗೊಳ್ಳುವ ರೀತಿ, ತಗೊಳ್ಳುವ ಧಾತು ಪ್ರತ್ಯಯ ಮೊದಲಾದ ರೀತಿಗಳು ಚಿಕ್ಕೋಡಿ ಭಗವಂತಾಚಾರ್ಯರಿಗೂ ಅವರ ವ್ಯಾಖ್ಯಾನಕ್ಕೂ ನನ್ನ ವ್ಯಾಖ್ಯಾನಕ್ಕೂ ಸ್ವಲ್ಪ ಭಿನ್ನವಾಗಿವೆ. ಆದ್ದರಿಂದ ಶ್ರಮ ಬಹಳ ಆಗಿದೆ ಅದಕ್ಕೆ. ಇಂದ್ರ ಅಂದ್ರೆ ಭಗವಂತ, ಅವನು ನ ಮೋಹೆ, ಯಾವತ್ತೂ ಮೋಹವನ್ನು ಹೊಂದಿದವನಲ್ಲ. ಅಜ್ಞಾನವನ್ನ, ಜ್ಞಾನದ ಕೊರತೆಯನ್ನಾಗಲಿ ತಪ್ಪು ತಿಳುವಳಿಕೆಯನ್ನಾಗಲಿ ಹೊಂದಿದವನಲ್ಲ. ಆದ್ದರಿಂದ ಮಿಥೂಜನ, ಮಿಥ್ಯಾಭೂತವಾದ ಪ್ರಪಂಚವನ್ನ ಆತ ಸೃಷ್ಟಿಸಿದವನಲ್ಲ, ಸತ್ಯಭೂತವಾದ ಜಗತ್ತನ್ನೇ ಸೃಷ್ಟಿಸಿದವನು. ಇದು ರಘುನಾಥ ತೀರ್ಥರು ಮತ್ತು ಭಗವಂತಾಚಾರ್ಯರು ಕೂಡ ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಹೆಚ್ಚು ಕಡಿಮೆ. ಸುಮಂತು ನಾಮ ಅಂದ್ರೆ ಪ್ರಖ್ಯಾತವಾದ ನಾಮವುಳ್ಳವನು. ಇದು ರಘುನಾಥ ತೀರ್ಥರು ಹೇಳಿದ ಅರ್ಥ. ಮಂತು ಅಂದ್ರೆ ಬುದ್ಧಿ, ಶುಭವಾದ ಬುದ್ಧಿ ಇದ್ದವನು, ಮಂಗಳಕರವಾದ ಬುದ್ಧಿ ಇದ್ದವನು, ಶ್ರೇಷ್ಠವಾದ ಬುದ್ಧಿ ಇದ್ದವನು ಈ ಭಗವಂತ. ಅದರಿಂದ ಆತ ಸುಮಂತು. ಅಥವಾ ಸುಮಹ ಅಂದ್ರೆ ಸುಜ್ಞಾನಿ, ಭಕ್ತ. ಅವನನ್ನು ತನೋತಿ, ಒಬ್ಬ ಜೀವನನ್ನ ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡುವ ಕೆಲಸ ಭಗವಂತಂದು. ಅದರಿಂದ ಆತ ಸುಮಂತು ನಾಮ ಅಂತ ಭಗವಂತಾಚಾರ್ಯ ಹೇಳಿದ ಅರ್ಥ. ಅದನ್ನು ಹಾಗೆ ಇಟ್ಕೊಂಡಿದ್ದೇನೆ. ಅಯಂ ದೇವ, ಈ ಭಗವಂತ. ಪುರಾಮ್ ಅಂದ್ರೆ ಸರ್ವೇಶಾಂ ಅಸ್ಮಾಕಂ ದೇಹಾನಾಂ, ನಮ್ಮೆಲ್ಲರ ಶತ್ರುಗಳದ್ದು ಮಾತ್ರ ಅಲ್ಲ, ನಮ್ಮ ದೇಹಗಳನ್ನು ಕೂಡ ಆತ ಬಲದಿಂದ ತುಂಬಬೇಕಾಗಿದೆ. ನಮ್ಮ ದೇಹವನ್ನಾದ್ರೆ ಬಲದಿಂದ ತುಂಬಬೇಕು. ಪುರ ಅನ್ನೋ ಶಬ್ದಕ್ಕೆ ನಮ್ಮ ನಿಮ್ಮ ದೇಹಗಳು ಅಂತ ಅರ್ಥ ಇಟ್ಕೊಂಡಾಗ ಅದನ್ನ ಬಲದಿಂದ ತುಂಬಬೇಕು. ಪುರ ಅಂದ್ರೆ ಶತ್ರುಗಳ ಪಟ್ಟಣ ಅಂತ ಇಟ್ಕೊಂಡಾಗ ಅದನ್ನ ನಾಶ ಮಾಡಬೇಕು. ಹಾಗಾಗಿ ಚೌತ್ನ ಅನ್ನೋ ಶಬ್ದಕ್ಕೆ ಬಲ ಅಂತ ಅರ್ಥ ಆದಾಗ ಅದು ಪುರ ಅಂದ್ರೆ ನಿಮ್ಮ ಶರೀರ ಅಂತ ಅರ್ಥ ಆಗ್ತದೆ. ಪುರ ಅಂದ್ರೆ ಶತ್ರುಗಳ ಪಟ್ಟಣ ಅಂತ ಅರ್ಥ ಇಟ್ಕೊಂಡಾಗ ಆಗ ಆ ಚೌತ್ನ ಎಂಬ ಶಬ್ದಕ್ಕೆ ನಾಶ ಅಂತ ಅರ್ಥ ಆಗ್ತದೆ. ಶಯಥ ಅಂದ್ರೆ ನಾಶ ಮಾಡೋದು, ಶತ್ರುಗಳನ್ನ ನಾಶ ಮಾಡೋದು ಅಂತ ಅರ್ಥ. ಅಥವಾ ಈ ಜೀವ ಮತ್ತೊಂದು ಬಾರಿ ಸಂಸಾರದಲ್ಲಿ ಹುಟ್ಟದೇ ಇರುವಂತೆ ಮಾಡುವ ಕಾರ್ಯ ಈ ಭಗವಂತಂದು. ಇದು ಭಗವಂತಾಚಾರ್ಯ ಅರ್ಥ ಹೇಳಿದ್ದಾರೆ. ಚುಮುರಿ, ಧುನಿ ಮೊದಲಾದ ಶಬ್ದಗಳಿದೆಯಲ್ಲ, ಇವುಗಳಿಗೆ ಆ 5 ಜನ ರಾಕ್ಷಸರು, ಚುಮುರಿ, ಧುನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅಂತ 5 ಜನ ರಾಕ್ಷಸರು ಅಂತ ಅರ್ಥ ಮಾಡೋದಕ್ಕಿಂತ ಅಧ್ಯಾತ್ಮದ ಅರ್ಥವೊಂದನ್ನ ಮಾಡುವುದು ಹೆಚ್ಚು ಯೋಗ್ಯ. ಹಿಂದೆ ಕೂಡ ಅನೇಕ ಥರದ ಪ್ರಯತ್ನಗಳನ್ನು ಆ ಥರ ಮಾಡಿದ್ದೇನೆ. ಆ ಪ್ರಯತ್ನಕ್ಕೆ ಸ್ಫೂರ್ತಿ ಆಚಾರ್ಯರ ಋಗ್ಭಾಷ್ಯ ಮೊದಲಾದ ಕಡೆ ಇದ್ದೇ ಇದೆ. ಈಗ ಈ ಬೃಹತಿ ಮಂತ್ರ, ಈ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳದೇ ಇರುವ ಆಧ್ಯಾತ್ಮಿಕ ಅರ್ಥಗಳನ್ನ ಚಿಕ್ಕೋಡಿ ಭಗವಂತಾಚಾರ್ಯರು ಹೇಳ್ತಾರೆ. ಅದರಿಂದ ಪ್ರಭಾವಿತನಾಗಿ ಸ್ಫೂರ್ತಿಯನ್ನು ಪಡೆದು ಅನೇಕ ಕಡೆ ನಾನು ಕೂಡ ಅದೇ ಥರ ಮಾಡಿದ್ದೇನೆ. ಹಿಂದೆ ಅಂಗಿರೋಬಿಹಿ ಅಂತ ಒಂದು ಶಬ್ದ ಬಂದಾಗ ಅಂಗಿರಸ್ ಗೋತ್ರದ ಜನರು ಅಂತ ಅರ್ಥವನ್ನು ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಕೂಡ ಹಾಗೆ ಹೇಳಿದ್ರು. ಆದರೆ ನಾನು ಹಾಗೆ ಮಾಡಲಿಲ್ಲ.
ಅಂಗಿರೋಭಿಹಿ ಅಂದರೆ ಅಂಗಿರಸ್ ಶಬ್ದ ಅದು ಅಂಗಿರಸ್ ಗೋತ್ರದಲ್ಲಿ ಹುಟ್ಟಿದವ್ರನ್ನ ಹೇಳುವುದಿಲ್ಲ, ಹೊರತು ಮುಖ್ಯ ಪ್ರಾಣನ ರೂಪಗಳನ್ನು ಹೇಳ್ತದೆ ಅಂತ ಅರ್ಥ ಮಾಡಿದ್ದೆ. ಅದಕ್ಕೆಲ್ಲ ನಮ್ಮ ಹಿಂದಿನವರು ಮಾಡಿದ ವ್ಯಾಖ್ಯಾನಗಳೇ ಸ್ಫೂರ್ತಿಯನ್ನು ಕೊಟ್ಟಿವೆ. ಕೇವಲ ಚುಮುರಿ ಧುನಿ ಶಂಬರ ಕೃಷ್ಣ ಪಿಪ್ರು ಅಂತ ಈಗ ಅರ್ಥ ಮಾಡಿ ಯಾರೋ ರಾಕ್ಷಸರು ಅಂತ ಹೇಳೋದಕ್ಕಿಂತ, ಅದು ಹೇಳಿದವ್ರನ್ನ ತಪ್ಪು ಅಂತ ಹೇಳೋದಿಲ್ಲ, ಅದೇನೋ ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಯಾರಿಗೆ ಯಾವುದು ಚೆನ್ನಾಗಿ ಕಾಣಿಸ್ತದೆ, ಭಗವಂತನ ಯಾವ ಗುಣಗಳಿಂದ ಉಪಾಸನೆ ಮಾಡಬೇಕು ಅಂತಂತಾರೆ ಹಾಗೆ ಮಾಡಲಿ. ಬ್ರಹ್ಮೈತದ ಅದ್ವಿತೀಯಂ ಹಿ ಗೀಯತೆ ಪರಮರ್ಷಿಭಿ ಅಂತ. ಈ ಪರಬ್ರಹ್ಮನನ್ನ ಬೇರೆ ಬೇರೆ ಜನ ಸಾಧಕರು ಬೇರೆ ಬೇರೆ ರೀತಿಯಾದ ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಅದರಿಂದ ಆ ಅರ್ಥ ತಪ್ಪು ಅಂತಲ್ಲ. ಆದರೆ ನನಗೆ ಅಂಗಿರಸ್ ಶಬ್ದ ಇತ್ಯಾದಿ ಶಬ್ದಗಳೆಲ್ಲ ಬಂದಾಗ ಅದು ಅಧ್ಯಾತ್ಮದ ಅರ್ಥವನ್ನು ಹೇಳ್ತದೆ ಅಂತನ್ನುವುದು ನನಗೂ ಸಂತೋಷ ಕೊಡುವ ಕೆಲಸ. ಹಾಗೆ ಬೇರೆ ಯಾರಾದರೂ ಅಂಥ ವ್ಯಾಖ್ಯಾನಗಳನ್ನು ಈಗಾಗಲೇ ಮಾಡಿದರೆ ಆ ಅರ್ಥಗಳನ್ನೇ ನಾನು ಕೂಡ ತಗೊಳ್ತೇನೆ. ಒಂದು ವೇಳೆ ಆ ಅರ್ಥಗಳನ್ನು ಯಾರಾದರೂ ಈಗ ಮಾಡಿಲ್ಲದೆ ಹೋದರೆ ಆಗ ನಾನು ಆ ಥರ ಪ್ರಯತ್ನಪಟ್ಟು ಅಂಥ ಅರ್ಥಗಳನ್ನು, ಅಧ್ಯಾತ್ಮದ ಅರ್ಥಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಭಗವಂತಾಚಾರ್ಯರು ಆ ಅರ್ಥಗಳನ್ನು ಈಗಾಗಲೇ ಹೇಳಿಯೇ ಬಿಟ್ಟಿರೋದ್ರಿಂದ ನಮಗದು ಸುಲಭವೇ ಆಗಿದೆ. ಅವರು ಚುಮುರಿ ಅಂದರೆ ತಮಸ್ಸು ಅಂತ ಅರ್ಥ ಹೇಳಿದ್ದಾರೆ. ತಮಸ್ಸು ಅಂದ್ರೆ ಏನು ಅದು ಮುಂದೆ ನೋಡೋಣ. ಧುನಿ ಅಂದರೆ ಮೋಹ ಅಂತ ಅರ್ಥ, ಪಿಪ್ರು ಅಂದರೆ ಮಹಾಮೋಹ ಅಂತ ಅರ್ಥ, ಶಂಬರ ಅಂದರೆ ತಾಮಿಸ್ರ ಅಂತ ಅರ್ಥ, ಶುಷ್ಣ ಅಂದರೆ ಅಂಧ ತಾಮಿಸ್ರ ಅಂತ ಅರ್ಥ. ಇವು ಅವಿದ್ಯೆಯ 5 ಪ್ರಭೇದಗಳು. ಇಷ್ಟು ನಮಗೆ ಈಗ ಸದ್ಯ ಗೊತ್ತಿದ್ರೆ ಸಾಕು. ಇವುಗಳೆಲ್ಲವನ್ನೂ ಕೂಡ ಅವನು ಭಗವಂತ ನಾಶ ಮಾಡಿದ್ದಾನೆ, ಧ್ವಂಸ ಮಾಡಿದ್ದಾನೆ. ಆದ್ದರಿಂದ ಜೀವರಿಗೆ ಜ್ಞಾನವನ್ನು ಪಡೆದು ಮುಕ್ತಿಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಅದರ ತಾತ್ಪರ್ಯ. ಇನ್ನು ಉಳಿದ 2 ವ್ಯಾಖ್ಯಾನಗಳಲ್ಲಿ, ಸಾಯಣಾಚಾರ್ಯರ ಮತ್ತು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಈ ಚುನಿ ಧುಮುರಿ ಮೊದಲಾದದ್ದು ಕೆಲವು ರಾಕ್ಷಸರನ್ನು ಹೇಳ್ತದೆ, ನಮಗೆ ಗೊತ್ತಿದೆ. ಈಗ ಚುಮುರಿ ಎಂಬ ಶಬ್ದಕ್ಕೆ ತಮಸ್ಸು ಅಂತ ಯಾಕೆ ಅರ್ಥ ಅನ್ನೋದನ್ನು ನೋಡೋಣ. ಭಾಗವತ ತಾತ್ಪರ್ಯವನ್ನ ಇಲ್ಲಿ ಗಮನಿಸಬೇಕು. ಅದು 3ನೇ ಸ್ಕಂದದ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಬಂದಿದೆ. ಭಾಗವತದಲ್ಲಿ ಭಗವಂತ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಇವಿಷ್ಟನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಬಂದಿದೆ. ಅವುಗಳಿಗೆ ವ್ಯತ್ಯಾಸ ಏನು, ಅವುಗಳ ಅರ್ಥ ಏನು ಅಂತ ಅನ್ನೋದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮಹಾಭಾರತದ ಮಾತನ್ನ ಉದ್ಧರಿಸಿ ಹೇಳಿದ್ದಾರೆ. ಪುಸ್ತಕವನ್ನು ಇಟ್ಕೊಂಡು ಈ ಪ್ರವಚನವನ್ನು ಕೇಳುವವರ ಅನುಕೂಲಕ್ಕಾಗಿ ಭಾಗವತ ತಾತ್ಪರ್ಯದ ಆ ಭಾಗವನ್ನ ನಾನು ನನ್ನ ಈ ಲೇಖನದ ಕೊನೆಯ ಭಾಗದಲ್ಲಿ ಕೊಟ್ಟಿದ್ದೇನೆ. ಕೊನೆಯ ಭಾಗಕ್ಕಿಂತ ಹಿಂದಿನ ಭಾಗದಲ್ಲಿ ಅದರ ಕನ್ನಡದ ಅನುವಾದ ಕಾಣಿಸ್ತದೆ. ಚುಮುರಿ ಅಂದ್ರೆ ತಮಸ್ಸು ಅಂತ ಅರ್ಥ, ಜ್ಞಾನದ ಕೊರತೆ ಅಂತ ಅದಕ್ಕೆ ಅರ್ಥ. ಯಾಕೆಂದ್ರೆ ಇದು ಭಗವಂತಾಚಾರ್ಯ ನಾವು ತಿಳಿಸಿಕೊಟ್ಟಿರುವ ಅರ್ಥ. ಚಾಲನಾಥ್ ಮನುಷ್ಯನನ್ನ ತಪ್ಪು ಹೆಜ್ಜೆಗಳಂತ ದೂಡುತ್ತದೆ. ತಪ್ಪು ತಿಳುವಳಿಕೆ ಕೊರತೆಯಿಂದ ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ. ಮನುಷ್ಯ ತಪ್ಪುಗಳನ್ನು ಮಾಡುವಂತೆ ಮಾಡುವುದು ಈ ಚುಮುರಿ ಅಥವಾ ತಮಸ್ಸು, ಜ್ಞಾನದ ಕೊರತೆ. ಹೀಗೆ ತಪ್ಪು ಹೆಜ್ಜೆ ಇಡುವಂತೆ ಮಾಡಿ ಕೊನೆಗೆ ಮಾರಣಾತ್ ಅವನನ್ನು ಹಾಳು ಮಾಡ್ತದೆ. ಆದ್ರಿಂದ ತಮಸ್ಸು ಅಂದ್ರೆ ಚುಮುರಿ ಅಂದ್ರೂ ಒಂದೇ ಅರ್ಥ. ಮತ್ತೆ ಇನ್ನೊಂದು ಅರ್ಥವನ್ನು ಅವರೇ ಹೇಳಿದ್ದಾರೆ, ಚಮು ಭಕ್ಷಣೆ ಅಂತ ಅರ್ಥ, ತಿನ್ನುವುದು ಅಂತ ಅರ್ಥ. ತಿನ್ನುವುದು ಅನ್ನೋ ಅರ್ಥವನ್ನು ಕೂಡ ಇಟ್ಕೊಂಡು ಇನ್ನೊಂದು ಧಾತುವನ್ನು ಇಟ್ಕೊಂಡು ಜೀವನ ಆನಂದವನ್ನ ತಿನ್ನುವಂಥದ್ದು ಈ ತಿಳುವಳಿಕೆಯ ಕೊರತೆ, ಜ್ಞಾನದ ಕೊರತೆ. ಅದರಿಂದ ಅದು ಚುಮುರಿ ಅಂದ್ರೆ ತಮಸ್ಸು. ಅದಕ್ಕರ್ಥ ಜೀವದ ಆನಂದಕ್ಕೆ ವಿರೋಧಿ. ಈ ತಿಳುವಳಿಕೆಯ ಕೊರತೆ ನಮ್ಮಲ್ಲಿ ಇರುವವರೆಗೂ ಜೀವನ ಸ್ವರೂಪಭೂತವಾದ ಆನಂದ ವ್ಯಕ್ತ ಆಗೋದೇ ಇಲ್ಲ, ನಮಗಿದು ಗೊತ್ತಿದೆ.
ಅಥವಾ ಚಾರಣಾತ್ ತಪ್ಪು ಹೆಜ್ಜೆ ಇಡುವಂತೆ ಮಾಡ್ತದೆ, ಮತ್ತು ಮುರಣಾತ್ ಜೀವನನ್ನು ಆವರಿಸಿಬಿಟ್ಟಿರ್ತದೆ, ಸ್ವರೂಪಾಚ್ಛಾದಕವಾಗಿರ್ತದೆ. ಅದು ಈ ತಿಳುವಳಿಕೆಯ ಕೊರತೆ. ಯಾಕಂದರೆ ಮುರ ಸಂವೇಷ್ಟನೆ ಅಂತ ಧಾತು ಇದೆ. ಇದಿಷ್ಟು ಚುಮುರಿ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯ ಹೇಳಿದ ಅರ್ಥ. ಮುಂದೆ ಧ್ವನಿ ಅಂದರೆ ಮೋಹ ಅಂತ ಅರ್ಥ. ತಮಸ್ಸು ಅಂದರೆ ತಿಳುವಳಿಕೆ ಕೊರತೆ, ಮೋಹ ಅಂದರೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ಧೂನನಾಥ್ ಮನುಷ್ಯನ ವ್ಯಕ್ತಿತ್ವವನ್ನೇ ಅಲುಗಾಡಿಸಿ ಬಿಡುವುದರಿಂದ, ಕಂಪಿಸುವಂತೆ ಮಾಡುವುದರಿಂದ ಧ್ವನಿ ಅಂದರೆ ಮೋಹ, ತಪ್ಪು ತಿಳುವಳಿಕೆ ಅಂತ ಅರ್ಥ. ಇದು ಅಜ್ಞಾನದ ಎರಡನೇ ಪ್ರಭೇದ, ಅವಿದ್ಯೆಯ ಎರಡನೇ ಪ್ರಭೇದ. ಮುಂದೆ ಅವಿದ್ಯೆಯ ಮೂರನೇ ಪ್ರಭೇದ ಮಹಾಮೋಹ. ಅದು ಅಪೇಯ ಪಾನ ಪೂರ್ಣಾಪ್ತಿಹಿ ಅಂತ ಬರೆದಿದ್ದಾರೆ ಭಗವಂತಾಚಾರ್ಯರು. ಅದೇನಂತ ಅರ್ಥ ಆಗಲಿಲ್ಲ ನನಗೆ. ತಿನ್ನಬಾರ್ದಾದನ್ನ ತಿನ್ನುವುದು, ಕುಡಿಯಬಾರ್ದಾದನ್ನ ಕುಡಿಯುವುದು ಅಂತ ಹಾಗೇನಾದ್ರು ಅರ್ಥ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅಂಥವ್ರು ಹೇಗೆ ಹೇಳಿದಾರೋ ಹಾಗೆ ಬರೆದಿದ್ದೇನೆ. ಅಂತೂ ಪಿಪ್ರು ಅಂದ್ರು ಮಹಾಮೋಹ ಅಂದ್ರು ಒಂದೇ ಅರ್ಥ. ನಮ್ಮ ತಪ್ಪು ತಿಳುವಳಿಕೆಯಲ್ಲೇ ತದಾಗ್ರಹೋ ಮಹಾಮೋಹ. ತಪ್ಪು ತಿಳುವಳಿಕೆಯ ಬಗ್ಗೆ ನಮಗೆ ಆಗ್ರಹ ಇದ್ದು ಬಿಟ್ರೆ ಅದನ್ನ ಮಹಾಮೋಹ ಅಂತಾರೆ. ಮುಂದೆ ತಾಮಿಸ್ರಹ ಕ್ರೋಧ ಉಚ್ಯತೆ ಅಂತ, ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದು. ನಮ್ಮ ತಪ್ಪು ತಿಳುವಳಿಕೆಯನ್ನು ಯಾರಾದರೂ ತಪ್ಪು ಅಂತ ಟೀಕೆ ಮಾಡಿದರೆ ನಮ್ಗೆ ಅದನ್ನು ಸಹಿಸಲಿಕ್ಕಾಗದೆ ಸಿಟ್ಟು ಬರುವುದು. ಅದೇ ತಾಮಿಸ್ರ. ಇಲ್ಲಿ ಮಂತ್ರದಲ್ಲಿರುವ ಶಬ್ದ ಶಂಬರ ಅಂತ. ಶಂಬರ ಅಂದರೆ ಶಮ್ ಅಂದರೆ ಸುಖ, ಅದನ್ನು ಬರ ಅಂದರೆ ಮುಚ್ಚಿ ಹಾಕುವಂಥದ್ದು. ಮನುಷ್ಯನಿಗೆ ತಾನು ಮಾಡಿದ್ದೇ ಸರಿ, ಇನ್ನೊಬ್ರು ನನ್ನನ್ನು ಟೀಕೆ ಮಾಡಬಾರ್ದು, ನನ್ನನ್ನು ತಿದ್ದಬಾರ್ದು ಅನ್ನುವಂಥ ಆಗ್ರಹ ಇದ್ದರೆ ಅವನಿಗೆಂದೂ ಸುಖ ಇರೋದಿಲ್ಲ, ಈ ಜಗತ್ತಿನಲ್ಲೂ ಪರಜಗತ್ತಿನಲ್ಲೂ. ಆದ್ದರಿಂದ ಶಂಬರ ಅಂದರೂ ತಾಮಿಸ್ರ ಅಂದರೂ ಒಂದೇ ಅರ್ಥ. ಇದು ತಪ್ಪು ತಿಳುವಳಿಕೆಯ ಬಗ್ಗೆ ಆಗ್ರಹ ಅನ್ನೋ ಅರ್ಥವನ್ನು ಹೇಳ್ತದೆ. ಕೊನೆಯದ್ದಾಗಿ ಅವಿದ್ಯೆಯ ಐದನೇ ಪ್ರಭೇದ ಶುಷ್ಣ ಅಂತ. ಶುಷ್ಣ ಅಂದರೆ ನಮ್ಮನ್ನು ಒಣಗಿಸಿ ಹಾಕುವಂಥದ್ದು. ನಮ್ಮ ವ್ಯಕ್ತಿತ್ವವನ್ನು ಭಕ್ತಿಯ ರಸ ಇಲ್ಲದಂತೆ ಮಾಡಿ ಒಣಗಿಸಿ ಅದನ್ನು ಶೋಷಿಸುವಂಥದ್ದೇ ಈ ಶುಷ್ಣ. ಅದೇ ಅಂಧತಾಮಿಸ್ರ. ಅಂಧತಾಮಿಸ್ರ ಅಂದರೆ ಮರಣಂ ಅಂಧತಾಮಿಸ್ರಂ ಅಂತ. ನಮ್ಮ ತಪ್ಪು ತಿಳುವಳಿಕೆ ಬಗ್ಗೆ ತೀವ್ರವಾದ ಒಂದು ತಲ್ಲೀನತೆ, ಬೇರೆ ಯಾರಾದರೂ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಬಂದರೆ ಸಿಟ್ಟು, ಅದಲ್ಲದೆ ಆ ಸಿಟ್ಟು ಬಂದು ಮೂರ್ಛೆ ಹೋಗುವಷ್ಟು ನಮ್ಮ ತಪ್ಪು ತಿಳುವಳಿಕೆ ಬಗ್ಗೆನೇ ತಲ್ಲೀನತೆ. ಅದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇದಿಷ್ಟು ಭಗವಂತಾಚಾರ್ಯ ಹೇಳಿದ ಅರ್ಥಗಳು. ಚುಮುರಿ, ಧ್ವನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅನ್ನೋದಕ್ಕೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅವಿದ್ಯೆಯ 5 ಪ್ರಭೇದಗಳನ್ನು ಭಗವಂತ ನಾಶಪಡಿಸಿ ಜೀವನನ್ನ ಮುಕ್ತಿಗೇರಿಸ್ತಾನೆ ಅಂತ ತಾತ್ಪರ್ಯ. ಇಲ್ಲಿ ಚುಮುರಿ, ಧ್ವನಿ ಮೊದಲಾದ ಶಬ್ದಗಳಿಗೆ ಭಗವಂತಾಚಾರ್ಯರು ತೋರಿಸಿರುವ ವ್ಯಾಕರಣಬದ್ಧವಾದ ಅರ್ಥ ಏನಿದೆ ಅದು ನನಗೆ ಯಾಕೋ ಅಷ್ಟು ಸಮಾಧಾನ ಕೊಡಲಿಲ್ಲ. ಚುಮುರಿ, ಧ್ವನಿ, ಪಿಪ್ರು, ಶಂಬರ ಮತ್ತೆ ಶುಷ್ಣ ಅನ್ನೋ ಶಬ್ದಕ್ಕೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅರ್ಥ ಇಟ್ಕೊಂಡದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಅವ್ರು ಹಾಗೆ ಒಂದು ವೇಳೆ ಅರ್ಥ ಹೇಳಿಲ್ಲದೆ ಹೋಗಿದ್ರೆ ಇದಕ್ಕೇನು ಆಧ್ಯಾತ್ಮಿಕ ಅರ್ಥ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಚಡ್ಪಡಿಸ್ಬೇಕಿತ್ತು, ವಿಳಂಬ ಆಗ್ತಿತ್ತು ಮತ್ತಷ್ಟು. ಆದರೆ ಅಂಥವರೊಬ್ಬರು ಪ್ರಾಚೀನರು ಅದನ್ನು ಹೇಳಿದ್ದಿರೋದ್ರಿಂದ ನಮ್ಮ ಹಿಂದಿನವರು ಬಹಳ ಪ್ರಾಚೀನರೇನು ಇರಲಿಕ್ಕಿಲ್ಲ. ಅವ್ರು ಹೇಳಿದ್ದು ನನ್ನನ್ನು ಪ್ರಭಾವಿತನನ್ನಾಗಿ ಮಾಡಿದೆ. ಆದರೆ ಚುಮುರಿ ಇತ್ಯಾದಿ ಶಬ್ದಗಳಿಂದ ತಮಸ್ಸು, ಮೋಹ, ಮಹಾಮೋಹ ಇತ್ಯಾದಿ ಅರ್ಥಗಳನ್ನು ತಗೊಳ್ಳುವಾಗ ವ್ಯಾಕರಣದ ದೃಷ್ಟಿ, ಪ್ರಕೃತಿ ಮತ್ತು ಧಾತು ಮತ್ತು ಪ್ರತ್ಯಯಗಳ ದೃಷ್ಟಿ ನನ್ನ ದೃಷ್ಟಿ ಅವರ ದೃಷ್ಟಿಗಿಂತ ಭಿನ್ನವಾಗಿದೆ ಅಷ್ಟೆ. ಅದನ್ನು ಈ ಮುಂದೆ ನಾನು ಹೇಳಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.